ಯಾರೋ ಒಬ್ಬ ಮುಸಲ್ಮಾನನ ಜೊತೆಯಲ್ಲಿ ನಾನು ಪ್ರೇಮದಲ್ಲಿ ಬಿದ್ದೆ, ಪ್ರೀತಿಯನ್ನು ಮಾಡ್ತೀನಿ ಅಂತೇಳಿ ಪೋಷಕರ ಮಾತುಗಳನ್ನು ಧಿಕ್ಕರಿಸಿ ಹೋಗಿ ಬಾತ್ರೂಮಲ್ಲೋ, ಮೋರಿಯಲ್ಲೋ, ಇಲ್ಲ ಬೆಟ್ಟದ ಸಂದಿಯಲ್ಲೋ, ಎಲ್ಲೋ ಕಾರ್ಗಳಲ್ಲೋ ಹತ್ಯೆಗಳಾಗಿ ಭೀಕರವಾಗಿ ನಾನಾ ರೀತಿಯಾಗಿ ಇವತ್ತು ಹತ್ಯೆಗಳಾಗ್ತಿದೆ. ಲವ್ ಜಿಹಾದ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇರೋದು. ಹಾಗಾಗಿ ನೀವು ಪ್ರಮುಖವಾದ ನಿರ್ಧಾರಗಳನ್ನು ತಗೊಳ್ಳುವಾಗ ಏನು ಮಾಡ್ತಾ ಇದ್ದೀರಾ ಅನ್ನೋಂಥ ಯೋಚನೆಯನ್ನು, ಪರಿಜ್ಞಾನವನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಇಂದು ಈ ಲವ್ ಜಿಹಾದ್ ಅಂತ ಹೇಳುವಂಥ ಒಂದು ಕಾರ್ಕೋಟಕ ವಿಷಯದಲ್ಲಿ ಅವರನ್ನು ಸೇರಿಸ್ಕೊಂಡು ಅವರನ್ನು ನಾನಾ ರೀತಿಯಾಗಿ ಅತ್ಯಾಚಾರಗಳನ್ನ ಮಾಡಿ ಹತ್ಯೆಗಳನ್ನು ಮಾಡ್ತಿದಾರಲ್ಲ, ಇದ್ರ ಕುರಿತಾಗಿ ಹಿಂದೂ ಸಮಾಜ ಜಾಗೃತಿಯನ್ನು ವಹಿಸಬೇಕು. ಅಂಬೇಡ್ಕರ್ ಅವ್ರ ಹತ್ರ ಬರ್ತಾರೆ. ಅಂಬೇಡ್ಕರ್ ಅವ್ರ ಹತ್ರ ಬಂದ್ಬಿಟ್ಟು ನಮಗೆ ಆರ್ಟಿಕಲ್ 370 ತರುವಂಥ ಒಂದು ವಿಧಿಗೆ ಅನುಮತಿಯನ್ನು ಕೊಡಿ ಅಂದಾಗ ಅಂಬೇಡ್ಕರ್ ಅವರು ವಾಪಸ್ ಕಳಿಸ್ತಾರೆ. ಆದರೆ ಅವತ್ತು ನೆಹರು ಅವರು ಶೇಖ್ ಅಬ್ದುಲ್ಲನ ಅಣತಿಯ ಮೇಲೆ ಕುಣಿದಿದ್ದರಿಂದನೇ ಶೇಖ್ ಅಬ್ದುಲ್ಲಾ ಏನು ಮಾಡ್ದ, ಪ್ರತ್ಯೇಕವಾದ ಸ್ಥಾನಮಾನವನ್ನು ಪಡ್ಕೊಂಡ, ಆರ್ಟಿಕಲ್ 370 ಪಡ್ಕೊಂಡ, ಕಾಶ್ಮೀರವನ್ನು ಒಂದು ಬೇರೆ ದೇಶ ಅನ್ನುವ ರೀತಿಯಲ್ಲೇ ನೋಡ್ದ. ಅವೇ ನಮ್ಮ ನಾಳಿದಂಥ ರಾಜಕೀಯ ಪಕ್ಷಗಳು ಕೂಡ ಹಿಂದೂಗಳ ಒಂದು ಧಾರ್ಮಿಕ ಸ್ವಾತಂತ್ರ್ಯ, ಜೀವಿಸ ಹಕ್ಕು, ಹಿಂದೂಗಳಿಗೆ ಬೇಕಾಗಿರುವಂಥ ಮಾನವ ಹಕ್ಕುಗಳ ಬಗ್ಗೆನೂ ಕೂಡ ಎಂದಿಗೂ ಧ್ವನಿಯನ್ನು ಎತ್ತಲ್ಲ. ಇದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾಗಿರೋದು ಮಾತ್ರ ಹಿಂದೂ ಸಮಾಜ ಅನ್ನೋದನ್ನು ನಾವೆಲ್ಲೂ ಕೂಡ ಮರಿಬಾರ್ದು. 90ರ ದಶಕದಲ್ಲಿ ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇರಲಿಲ್ಲರಿ, ಎರಡೆರಡು ಸಂವಿಧಾನ ಇದ್ದಿದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಹೇಳ್ತಲ್ಲ, ಸಂವಿಧಾನದ ಮಹಾನ್ ಸಂರಕ್ಷಕರು ಅಂತ. ಈ ದೇಶದ ಸಂವಿಧಾನದ ಜೊತೆಯಲ್ಲಿ ಯಾವ ರೀತಿಯಾದಂಥ ಹುಡುಗಾಟವನ್ನು ಈ ಕಾಂಗ್ರೆಸ್ ಪಾರ್ಟಿ ಮಾಡಿತ್ತು ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು. ಇದನ್ನ ಈ ಯಾಸೀನ್ ಮಲ್ಲಿಕ್ ಇದಾನಲ್ಲ, ಈತ ಒಬ್ಬ ಪ್ರತ್ಯೇಕತಾವಾದಿ ಅಂತ ಗೊತ್ತಿದ್ರು ಕೂಡ ನಮ್ಮ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಮನಮೋಹನ್ ಸಿಂಗ್ ಅವರು ಇವ್ರ ಜೊತೆಯಲ್ಲಿ ಹಸ್ತಲಾಘವ ಮಾಡುವಂಥ ಕೆಲಸ ಇತ್ತು. ಈತ ತಿಹಾರ್ ಜೈಲಿನಲ್ಲಿ ಬಿದ್ದಿದ್ದಾನೆ. ಸರಳಾ ಭಟ್ ಅವರ ಒಂದು ಹತ್ಯೆಯ ಹಿಂದೆ ಕೂಡ, ಅತ್ಯಾಚಾರದ ಹಿಂದೆ ಕೂಡ ಈತ ಇದ್ದ ಅಂತ ಹೇಳುವಂಥ ಮಾತುಗಳಿಟ್ಕೊಂಡು ಇಲ್ಲಿ ಹಿಂದೂ ಸಮಾಜ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ನಾವು ಎಲ್ಲಿ ಜನಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಾಗ್ತೀವೋ, ಎಲ್ಲಿ ಇಸ್ಲಾಂ ಬಹುಸಂಖ್ಯಾತರಾಗ್ತಾರೋ ಅಲ್ಲಿ ಹಿಂದೂಗಳು ಎಂಥ ದುಸ್ಥಿತಿಯನ್ನ ಅನುಭವಿಸ್ಬೇಕು ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿ ನಿಲ್ಲುತ್ತೆ. ಅದ್ರ ಕುರಿತಾಗಿ ಒಂದು FIR ದಾಖಲಾಗಬೇಕಂದ್ರೆ 36 ವರ್ಷಗಳ ಕಾಲ ತೆಗೆದುಕೊಳ್ಬೇಕಾಗುತ್ತೆ ಸಮಯವನ್ನ ಅಂತ ಹೇಳಿದ್ರೆ ಸಂವಿಧಾನದ ಶಕ್ತಿ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಆದ್ರೆ ಇದನ್ನ ಹಿಂದೂ ಸಮಾಜ ಬಹುಮುಖ್ಯವಾಗಿ ಇವತ್ತು ಹಿಂದೂ ಹೆಣ್ಣುಮಕ್ಕಳು ಜ್ಞಾಪಕ ಇಟ್ಕೊಬೇಕಾಗಿರೋದು. ಇವತ್ತು ನರೇಂದ್ರ ಮೋದಿ ಅವರು ಸತತ ಅವಿರತವಾಗಿ ಪ್ರಯತ್ನ ಮಾಡಿದರ ಫಲವಾಗಿ ಆರ್ಟಿಕಲ್ 370 ತೆಗೆದುಹಾಕಿದ್ರಿಂದ ಇವತ್ತು ಈ FIR ಆದರೂ ಆಗಿದೆ. ಆದರೆ ಜನಸಂಖ್ಯೆಯ ಮೂಲ ಸ್ವರೂಪ ಬದಲಾಗೋಗಿ ಹಿಂದೂಗಳು ಎಲ್ಲಿ ಅಲ್ಪಸಂಖ್ಯಾತರಾಗ್ತಾರೋ ಅಲ್ಲಿ ಸರಳಾ ಭಟ್ಗೆ ಬಂದಂತಹ ಒಂದು ದುಸ್ಥಿತಿನೇ ಹಿಂದೂ ಹೆಣ್ಮಕ್ಳಿಗೆ ಒದಗಿ ಬರೋದು ಅನ್ನೋದನ್ನ ಎಲ್ಲ ಹಿಂದೂ ಹೆಣ್ಮಕ್ಳು ಯೋಚನೆಯನ್ನು ಮಾಡಬೇಕು. ಹಾಗಾಗಿ ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಕಂಡುಬರ್ತಿದೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರೆಲೇವ್ ಸೆಲೇವ್ ಗೆಲೇವ್. ಇಂಥ ಸ್ಥಿತಿ ಹಿಂದೂಗಳಿಗೆ ಎಂದಿಗೂ ಬಾರದಿರಲಿ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಅದು 1990ರ ದಶಕ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅನ್ನುವಂತಹ ಒಂದು ಪ್ರತ್ಯೇಕತಾವಾದಿ ಸಂಘಟನೆ ಜಮ್ಮು ಕಾಶ್ಮೀರದಲ್ಲಿರುವಂಥ ಹಿಂದೂಗಳಿಗೆ ಕೊಟ್ಟಂಥ ಕರೆಗಂಟೆ ಇದು. ಅಂದರೆ ರೆಲೇವ್ ಸೆಲೇವ್ ಗೆಲೇವ್ ಅಂತಂದರೆ, ನೀವು ಕಾಶ್ಮೀರವನ್ನು ಬಿಟ್ಟು ತೊಲಗಿ, ಇಲ್ಲವೇ ಮತಾಂತರ ಆಗಿ, ಇಲ್ಲ ಅಂದರೆ ಮರಣಕ್ಕೆ ಸಿದ್ಧರಾಗಿ ಅಂತ ಜಮ್ಮು ಕಾಶ್ಮೀರದಲ್ಲಿ ನೆಲೆಸಿದ್ದಂತಹ ಹಿಂದೂಗಳಿಗೆ ಕೊಟ್ಟಂತಹ ಎಚ್ಚರಿಕೆಯ ಕರೆಗಂಟೆ. ಇದರಿಂದ ಏನಾಯಿತು ಅಂದರೆ, ಜಮ್ಮು ಕಾಶ್ಮೀರದಲ್ಲಿ ಈ ಪ್ರತ್ಯೇಕತಾವಾದಿ ಉಗ್ರವಾದಿಗಳು ಮಾಡಿದಂಥ ಅಟ್ಟಹಾಸ ಇದೆಯಲ್ಲ, ಅದನ್ನು ಹಿಂದೂ ಸಮಾಜ ಯಾವತ್ತಿಗೂ ಮರೆಯೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಡೆಮಾಗ್ರಫಿಕ್ನ ಕುರಿತಾಗಿ, ಸಂವಿಧಾನದ ಕುರಿತಾಗಿ, ಅಲ್ಪಸಂಖ್ಯಾತರ ಕುರಿತಾಗಿ ಧ್ವನಿಯನ್ನು ಎತ್ತುವಂಥ ಒಂದು ಇಕೋಸಿಸ್ಟಮ್ಮು ಈ ದೇಶದಲ್ಲಿ ಇವತ್ತು ಇದೆಯಲ್ಲ. ಆದರೆ ಹಿಂದೂಗಳ ಸ್ಥಿತಿಗತಿಗಳನ್ನು ಕುರಿತು, ಹಿಂದೂಗಳಿಗೆ ಸಿಗಬೇಕಾಗಿರೋ ನ್ಯಾಯವನ್ನು ಕುರಿತು ಈ ಒಂದು ಎಕೋಸಿಸ್ಟಮ್ಮು ಇವತ್ತು ಎಲ್ಲೂ ಕೂಡ ಧ್ವನಿಯನ್ನು ಎತ್ತಲ್ಲ. ಆದರೆ ನಮ್ಮ ನಾಳಿದಂಥ ರಾಜಕೀಯ ಪಕ್ಷಗಳು ಕೂಡ ಹಿಂದೂಗಳ ಒಂದು ಧಾರ್ಮಿಕ ಸ್ವಾತಂತ್ರ್ಯ, ಜೀವಿಸ ಹಕ್ಕು, ಹಿಂದೂಗಳಿಗೆ ಬೇಕಾಗಿರುವಂಥ ಮಾನವ ಹಕ್ಕುಗಳ ಬಗ್ಗೆನೂ ಕೂಡ ಎಂದಿಗೂ ಧ್ವನಿಯನ್ನು ಎತ್ತಲ್ಲ. ಇದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾಗಿರೋದು ಮಾತ್ರ ಹಿಂದೂ ಸಮಾಜ ಅನ್ನೋದನ್ನು ನಾವೆಲ್ಲೂ ಕೂಡ ಮರಿಬಾರ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಒಂದು ವಿಷಯವನ್ನು ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, 90ರ ದಶಕದಲ್ಲಿ ಜಮ್ಮು ಕಾಶ್ಮೀರದಲ್ಲಿದ್ದಂತಹ ಕಾಶ್ಮೀರಿ ಪಂಡಿತರು ಅಥವಾ ಹಿಂದೂಗಳು ಅಂತಲೇ ನಾವು ಹೇಳಬೇಕು, ಹಿಂದೂಗಳ ಮೇಲೆ ನಡೆದಂಥ ಮಾರಣ ಹೋಮ ಇದೆಯಲ್ಲ, ಅದನ್ನು ಕಂಡು ಬೆದರಿ 5.5 ಲಕ್ಷಕ್ಕೂ ಮಿಗಿಲಾದ ಹಿಂದೂಗಳು ಕಾಶ್ಮೀರವನ್ನು ಬಿಟ್ಟು ತೊರೆದ್ರು, ದೇಶದ ನಾನಾ ಕಡೆಗೆ ಹೋದರು. ಜಮ್ಮು ಅಂತೆ ಮತ್ತು ದೇಶದ ನಾನಾ ಕಡೆಗೆ ತೆರಳಿ ಅವ್ರ ಜೀವನ ಇವತ್ತು ಅತಂತ್ರ ಆಯಿತು. ಆದರೆ ಇವತ್ತು 36 ವರ್ಷಗಳ ಬಳಿಕ
ಸರಳಾ ಭಟ್ ಅಂತ ಹೇಳುವಂತಹ 27 ವರ್ಷ ಪ್ರಾಯದ ಒಬ್ಬರು ನರ್ಸ್. ಇವರು ಕಾಶ್ಮೀರದ ಒಂದು ಆಸ್ಪತ್ರೆಯಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆದರೆ 90ರ ದಶಕದಲ್ಲಿ ಈ ಪ್ರತ್ಯೇಕತಾವಾದಿಗಳು ಏನು ಮಾಡ್ರು ಅಂತ ಹೇಳಿದ್ರೆ, ಯಾರ್ಯಾರು ಸರ್ಕಾರಿ ಹುದ್ದೆಗಳಲ್ಲಿದ್ದಾರೋ ಈ ರೀತಿ ನಿರ್ದಿಷ್ಟವಾದಂಥ ವ್ಯಕ್ತಿಗಳನ್ನು ಗುರುತುಪಡಿಸಿ ಅವರನ್ನು ಹತ್ಯೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಅಂದರೆ ಟೀಚರ್ಸ್ಗಳಿರ್ಬೋದು, ನರ್ಸ್ಗಳಿರ್ಬೋದು, ಸರ್ಕಾರಿ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಿರ್ಬೋದು. ಯಾಕೆ ಅಂದರೆ ಅವರನ್ನು ಬೆದರಿಸಿದ್ರೆ ಇನ್ನುಳಿದಂಥ ಸಮಾಜ ಬೆದರು ಹೋಗುತ್ತೆ ಅನ್ನುವಂಥ ಒಂದು ತಂತ್ರಗಾರಿಕೆ ಇದರಲ್ಲಿ. ಮತ್ತು ಸಾಕಷ್ಟು ಹಿಂದೂ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಲಾಗುತ್ತೆ. ಸರಳಾ ಭಟ್ ಅಂತೇಳುವವ್ರನ್ನ ಕರ್ಕೊಂಡೋಗಿ 4 ಜನ ಈ ಪ್ರತ್ಯೇಕತಾವಾದಿಗಳು, ಅದರಲ್ಲಿ ಈ ಯಾಸಿನ್ ಮಲ್ಲಿಕ್ ಇದಾನಲ್ಲ, ಇವನು ಕೂಡ ಒಬ್ಬ. ಇವರು ಸತತವಾಗಿ 5 ದಿನಗಳ ಕಾಲ ಅತ್ಯಾಚಾರವನ್ನು ಮಾಡಿ ಗುಂಡೇಟು ಹೊಡೆದು ಈ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತಿದೆಯಲ್ಲ ಅದರ ಅಚ್ಚೆಯನ್ನು ಕೂಡ ಅದನ್ನು ಬರೆದು ಮೈ ಮೇಲೆ ಒಂದು ಪ್ರದೇಶದಲ್ಲಿ ತೊಗೊಂಬಂದಾಕ್ತಾರೆ. ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ಜನಗಳಿಲ್ಲದೆ ಇರುವಂಥ ಪರಿಸ್ಥಿತಿ ಎದುರಾಗಿರುತ್ತೆ ಜಮ್ಮು ಕಾಶ್ಮೀರದಲ್ಲಿ. ಆದರೆ ಸರಳಾ ಭಟ್ನಂತಹ ಲಕ್ಷಾಂತರ ಹೆಣ್ಮಕ್ಳು ಗೆ ನ್ಯಾಯ ಸಿಗಲಿಲ್ಲ, ಇವತ್ತಿನವರೆಗೂ ಸಿಗಲಿಲ್ಲ. ಆದರೆ ಸಂವಿಧಾನದಲ್ಲಿ ಪ್ರಯತ್ನ ಪಟ್ಟರೆ ಯಾವುದು ಕೂಡ ಅಸಾಧ್ಯವಾದದ್ದಲ್ಲ ಅಂತ ಹೇಳುವಂಥದ್ದು ಈ ಘಟನೆಯಿಂದ ಬೆಳಕಿಗೆ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ 90ರ ದಶಕದಲ್ಲಿ ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇರಲಿಲ್ಲ ರೀ, 2 ಸಂವಿಧಾನ ಇದ್ದಿದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತಲ್ಲ, ಸಂವಿಧಾನದ ಮಹಾನ್ ಸಂರಕ್ಷಕರು ಅಂತ, ಈ ದೇಶದ ಸಂವಿಧಾನದ ಜೊತೆಯಲ್ಲಿ ಯಾವ ರೀತಿಯಾದಂಥ ಹುಡುಗಾಟವನ್ನು ಈ ಕಾಂಗ್ರೆಸ್ ಪಾರ್ಟಿ ಮಾಡಿತ್ತು ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು. ಇದನ್ನು ಬಹುಮುಖ್ಯವಾಗಿ ಹಿಂದೂ ಸಮಾಜ ಜ್ಞಾಪಕ ಇಟ್ಕೊಬೇಕು. ಇದನ್ನು ನಾವು ಯಾವತ್ತಿಗೂ ಮರೆಯೋಕ್ಕೆ ಹೋಗಬಾರ್ದು ಅಂತ ಹೇಳ್ತಕ್ಕಂಥದ್ದೇ ಇವತ್ತಿನ ಸಂಚಿಕೆಯ ಉದ್ದೇಶ ನಾನು ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನವನ್ನು ಜಾರಿಗೆ ತೊಗೊಂಬರೋಕ್ಕೆ ಸಾಧ್ಯ ಆಗಲಿಲ್ಲೋ ಆವಾಗ ನೆಹರು ಅವರು ಒಪ್ಕೊಂಬಿಟ್ರು. ಅಂದರೆ ಸಂವಿಧಾನಕ್ಕೆ ಪ್ರತ್ಯೇಕವಾದ ಒಂದು ಸಂವಿಧಾನವನ್ನೇ ಅವರು ರೂಪಿಸ್ಕೊಂಡ್ರು ಜಮ್ಮು ಕಾಶ್ಮೀರದಲ್ಲಿ. ಅದನ್ನು ಪ್ರತ್ಯೇಕ ಸ್ಥಾನಮಾನಗಳನ್ನು ಕೊಡಲಾಯಿತು. ಆರ್ಟಿಕಲ್ 370ನೇ ವಿಧಿಯನ್ನು ತರಲಾಯಿತು. ವಿಶೇಷ ಸವಲತ್ತುಗಳನ್ನು ಕೊಡಲಾಯಿತು. ಅಂದರೆ ಕೇಂದ್ರ ಸರ್ಕಾರದಿಂದ ಯಾವ ಅನುದಾನ ಹೋದರೂ ಕೂಡ ಅದನ್ನು ಲೆಕ್ಕವನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ಅಲ್ಲಿ ಕೇವಲ ಗಡಿ ಸಂರಕ್ಷಣೆ ಮಾಡೋದು ಮಾತ್ರ ಭಾರತ ಸರ್ಕಾರದ ಒಂದು ಜವಾಬ್ದಾರಿಯಾಗಿರ್ತಾ ಇತ್ತು. ಆದರೆ ಆಂತರಿಕ ವಿಷಯಗಳಲ್ಲಿ ಯಾವುದೇ ರೀತಿಯಾದಂಥ ಮಧ್ಯಪ್ರವೇಶವನ್ನು ಮಾಡಬೇಕಾಗಿರಲಿಲ್ಲ. ಮೊನ್ನೆನೇ ನಾವು ನೋಡೋಂಗೆ ನರೇಂದ್ರ ಮೋದಿ ಅವರೇನು ಹೇಳಿದ್ರು ಅಂದರೆ, ಸಂವಿಧಾನವನ್ನು ಬರೀ ಸುತ್ತಿ ತೋರಿಸಿದ್ರೆ ಸಾಲಲ್ಲ, ಅದಕ್ಕಾಗಿ ದೀರ್ಘಕಾಲೀನವಾದಂಥ ಚಿಂತನೆಗಳು ಬೇಕು, ಗಂಭೀರವಾದಂಥ ನಿಲುವುಗಳನ್ನು ತೆಗೆದುಕೊಳ್ಬೇಕು, ತ್ಯಾಗ ಬಲಿದಾನಗಳಿಗೆ ಸಿದ್ಧವಾಗಿರಬೇಕು, ಅದಕ್ಕೆ ತಕ್ಕಂಗೆ ಕೆಲಸವನ್ನು ಮಾಡಬೇಕು, ಆವಾಗ ಮಾತ್ರ ಸಂವಿಧಾನವನ್ನು ಜೋಪಾಸನೆ ಮಾಡೋಕ್ಕಾಗುತ್ತೆ ಅಂತ ಹೇಳಿದರು. ಆದರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ನಿಜವಾಗ್ಲೂ ಅರ್ಥ ಮಾಡ್ಕೊಬೇಕಾಗಿರುವಂಥ ಒಂದು ವಿಷಯ ಇದೆ. ಅವತ್ತು ಹಿಂದೂಗಳ ನರಮೇಧ ನಡೆದರೂ ಕೂಡ ಯಾವುದೇ ವಿಧವಾದಂಥ ಕ್ರಮವನ್ನು ತಗೊಳ್ಳಿಲ್ಲಲ್ಲ. ಇವತ್ತು ಅದೇ ಕಾಶ್ಮೀರಿ ಹಿಂದೂಗಳ ಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ಅವರು ಮಾನಸಿಕವಾಗಿ ಜರ್ಜರಿತರಾಗೋಗಿದ್ದಾರೆ. ಕಾಶ್ಮೀರಿ ಹಿಂದೂಗಳು ಬಿಟ್ಟೋದಂಥ ಭೂಮಿಯನ್ನು ರೋಶಿನಿ ಆ್ಯಕ್ಟ್ನ ಅಂತ ಹೇಳುವಂಥ ಒಂದು ವಿಷಯವನ್ನು ಇಟ್ಕೊಂಡು, ರೋಶಿನಿ ಆ್ಯಕ್ಟ್ ಅಂತ ಒಂದು ಯೋಜನೆಯನ್ನು ಜಾರಿಗೆ ತೊಗೊಂಬರುತ್ತೆ ಜಮ್ಮು ಕಾಶ್ಮೀರ ಸರ್ಕಾರ. ಅದರ ಅಡಿಯಲ್ಲಿ ಕಾಶ್ಮೀರಿ ಪಂಡಿತರು ಬಿಟ್ಟೋಗಿದ್ದಂಥ ಭೂಮಿಯನ್ನು ಅಲ್ಲಿರೋ ಮುಸಲ್ಮಾನರಿಗೆ ದಾರೆಯನ್ನು ಎರೆದುಕೊಟ್ರು. ಎಷ್ಟು? 5.5 ಲಕ್ಷ ಹೆಕ್ಟೇರ್, ಅಂದರೆ ಸರಿಸುಮಾರು 15 ಲಕ್ಷ ಎಕರೆಯಷ್ಟು ಭೂಮಿಯನ್ನು ಬೇರೆಯವರ ಪಾಲನೆ ಮಾಡ್ರು. ಹಾಗಾಗಿ ಈಗ ಸಂವಿಧಾನದ 370ನೇ ವಿಧಿಯನ್ನು ಏನು ತೆಗೆದುಹಾಕಿದ್ರು, ಆರ್ಟಿಕಲ್ 35A ಏನು ತೆಗೆದುಹಾಕಿದ್ರು, ಇದಾದಮೇಲೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಮರುಸ್ಥಾಪನೆ ಆಗ್ತಿದೆ. ಆದರೆ ಮೊದಲೆಲ್ಲ ಏನಾಗ್ತಾ ಇತ್ತು, ಈ ಯಾಸಿನ್ ಮಲ್ಲಿಕ್ ಇದಾನಲ್ಲ, ಈತ ಒಬ್ಬ ಪ್ರತ್ಯೇಕತಾವಾದಿ ಅಂತ ಗೊತ್ತಿದ್ರೂ ಕೂಡ ನಮ್ಮ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಮನಮೋಹನ್ ಸಿಂಗ್ ಅವರು ಇವ್ರ ಜೊತೆಯಲ್ಲಿ ಹಸ್ತಲಾಘವ ಮಾಡುವಂಥ ಕೆಲಸ ಇತ್ತು. ಇವತ್ತು ಈತ ತಿಹಾರ್ ಜೈಲಿನಲ್ಲಿ ಬಿದ್ದಿದ್ದಾನೆ. ಅಂದರೆ ಟೆರರ್ ಫಂಡಿಂಗ್ ಅಂತ ಆಗುತ್ತೆ. ಅಂದರೆ ಉಗ್ರವಾದಿ ಚಟುವಟಿಕೆಗಳಿಗೆ ಏನು ಈತ ಹಣವನ್ನು ಹೊಂದಿಸ್ಕೊಡ್ತಿದ್ದ, ಮತ್ತು ಈ ಪ್ರತ್ಯೇಕತೆ ಇದು ನರಮೇಧದಲ್ಲಿ ಈತ ಭಾಗಿಯಾಗಿದ್ದ ಅಂತ ಹೇಳುವಂತೆ UAPA ಆ್ಯಕ್ಟ್ನ ಅಡಿಯಲ್ಲಿ ಇವನು ಇವಾಗ ಜೈಲಲ್ಲಿರ್ತಕ್ಕಂಥದ್ದು. ಈ ಸರಳಾ ಭಟ್ ಅವರ ಒಂದು ಹತ್ಯೆಯ ಹಿಂದೆ ಕೂಡ, ಅತ್ಯಾಚಾರದ ಹಿಂದೆ ಕೂಡ ಈತ ಇದ್ದ ಅಂತ ಹೇಳುವಂಥ ಮಾತುಗಳಿಟ್ಕೊಂಡು ಇವಾಗ ಈ ಕೇಸ್ ಕೂಡ ಇವನ ಮೇಲೆ ತಿರ್ಕೊಳ್ಳೋವಂಥ ಸಾಧ್ಯತೆ ಇದೆ. ಇವನು ಜೀವಾವಧಿ ಶಿಕ್ಷೆಯಲ್ಲಿ ತಿಹಾರ್ ಜೈಲಲ್ಲಿ ಬಿದ್ದಿದ್ದಾನೆ ಇವನು. ಆದರೆ ಇಲ್ಲಿ ಹಿಂದೂ ಸಮಾಜ ಭಾಳ ಸೂಕ್ಷ್ಮವಾಗಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ನಾವು ಎಲ್ಲಿ ಜನಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಾಗ್ತೀವೋ, ಎಲ್ಲಿ ಇಸ್ಲಾಂ ಬಹುಸಂಖ್ಯಾತರಾಗ್ತಾರೋ ಅಲ್ಲಿ ಹಿಂದೂಗಳು ಎಂಥ ದುಸ್ಥಿತಿಯನ್ನು ಅನುಭವಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿ ನಿಲ್ಲುತ್ತೆ. ನ್ಯಾಯಕ್ಕೋಸ್ಕರ ಹಪಹಪಿಸ್ಬೇಕಾ? 36 ವರ್ಷ ಸಂವಿಧಾನದ ನೆರಳಿನಲ್ಲಿ ಆಡಳಿತ ನಡೀತಾ ಇರುವಂಥ ಈ ದೇಶದಲ್ಲಿ ಸರಳಾ ಭಟ್ ಅಂತ ಹೇಳುವಂಥ ಒಂದು ಹೆಣ್ಣು ಮಗಳು ಅತ್ಯಾಚಾರಕ್ಕೊಳಗಾಗಿ ಬೀಭತ್ಸವಾಗಿ ಹತ್ಯೆ ಆಗ್ತಾಳೆ, ಭೀಕರವಾಗಿ ಹತ್ಯೆ ಆಗ್ತಾಳೆ. ಅವಳ ಅಂತ್ಯ ಸಂಸ್ಕಾರಕ್ಕೂ ಕೂಡ ಯಾರೂ ಜನರಿರಲಿಲ್ಲ.
ಅಂಥ ಸ್ಥಿತಿಯಲ್ಲಿ ಆಕೆಯ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗುತ್ತೆ. ಅದರ ಕುರಿತಾಗಿ ಒಂದು FIR ದಾಖಲಾಗಬೇಕಂದ್ರೆ 36 ವರ್ಷಗಳ ಕಾಲ ತೆಗೆದುಕೊಳ್ಬೇಕಾಗುತ್ತೆ ಸಮಯವನ್ನು ಅಂತ ಹೇಳಿದ್ರೆ ಸಂವಿಧಾನದ ಶಕ್ತಿ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆದರೆ ಇಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ರೆ, ಸಂವಿಧಾನದ ಒಂದು ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ರೆ ಎಂಥ ಕಠೋರವಾದಂತಹ ಒಂದು ವಿಷಯಕ್ಕೂ ಕೂಡ ಪರಿಹಾರವನ್ನು ಕಂಡ್ಕೊಬೋದು ಅನ್ನೋದು ಕೂಡ ಸಂವಿಧಾನದ ಶಕ್ತಿ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿ ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗೋಗ್ತಾ ಇದ್ರೂ ಕೂಡ ನಾವು ಸಂವಿಧಾನಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡಲಿಲ್ಲ. ಕೇವಲ ಅಧಿಕಾರದ ಆಸೆಗೋಸ್ಕರ ಕೆಲಸವನ್ನು ಮಾಡಿದ್ರಿಂದ, ಸಂವಿಧಾನದಲ್ಲಿ ಬೇಕಾಬಿಟ್ಟಿಯಾಗಿ ತಿದ್ದುಪಡಿಗಳನ್ನು ಮಾಡಿದ್ರಿಂದ ದೇಶವನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಲಿಲ್ಲ ಅನ್ನುವಂಥ ಒಂದು ಬಹುಮುಖ್ಯವಾದ ಅಂಶವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಬಹುಮುಖ್ಯವಾಗಿ ಇವತ್ತು ಸರಳಾ ಭಟ್ಗೆ ಒಂದು ಸರಳಾ ಭಟ್ನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ಹಾಕೋಕ್ಕೆ 30 ವರ್ಷ ಆಯಿತು. ಇದನ್ನು ಹಿಂದೂ ಸಮಾಜ ಬಹುಮುಖ್ಯವಾಗಿ ಇವತ್ತು ಹಿಂದೂ ಹೆಣ್ಣುಮಕ್ಕಳು ಜ್ಞಾಪಕ ಇಟ್ಕೊಬೇಕಾಗಿರೋದು. ಇವತ್ತು ಯಾರೋ ಒಬ್ಬ ಮುಸಲ್ಮಾನನ ಜೊತೆಯಲ್ಲಿ ನಾನು ಪ್ರೇಮದಲ್ಲಿ ಬಿದ್ದೆ, ಪ್ರೀತಿಯನ್ನು ಮಾಡ್ತೀನಿ ಅಂತೇಳಿ ಪೋಷಕರ ಮಾತುಗಳನ್ನು ಧಿಕ್ಕರಿಸಿ ಹೋಗಿ ಬಾತ್ರೂಮಲ್ಲೋ, ಮೋರಿಯಲ್ಲೋ, ಇಲ್ಲ ಬೆಟ್ಟದ ಸಂದಿಯಲ್ಲೋ, ಎಲ್ಲೋ ಕಾರ್ಗಳಲ್ಲೋ ಹತ್ಯೆಗಳಾಗಿ ಭೀಕರವಾಗಿ ನಾನಾ ರೀತಿಯಾಗಿ ಇವತ್ತು ಹತ್ಯೆಗಳಾಗ್ತಿದೆ. ಲವ್ ಜಿಹಾದ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇರೋದು. ಹಾಗಾಗಿ ನೀವು ಪ್ರಮುಖವಾದ ನಿರ್ಧಾರಗಳನ್ನು ತಗೊಳ್ಳೋವಾಗ ಏನು ಮಾಡ್ತಾ ಇದ್ದೀರಾ ಅನ್ನೋವಂಥ ಯೋಚನೆಯನ್ನು, ಪರಿಜ್ಞಾನವನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಹಿಂದೂ ಹೆಣ್ಣುಮಕ್ಕಳು ಬಹುಮುಖ್ಯವಾಗಿ ನಾನು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲ ಅಂದರೆ ಸರಳಾ ಭಟ್ಗೆ ಬಂದಂಥ ಪರಿಸ್ಥಿತಿ 36 ವರ್ಷದ ಹಿಂದೆನೂ ಕೂಡ ಏನು ಸರಳಾ ಭಟ್ ಇಂಥ ಕೆಲಸ ಮಾಡಿರಲಿಲ್ಲ, ಪ್ರೀತಿ ಪ್ರೇಮಕ್ಕೆ ಬಿದ್ದಿರಲಿಲ್ಲ. ತನ್ನ ಕರ್ತವ್ಯವನ್ನು ನಿರ್ವಹಿಸೋಕೆ ಹೋಗಿದ್ದಂಥ ಒಬ್ಬ ದಿಟ್ಟ ಹೆಣ್ಮಗಳು, 27 ವರ್ಷದ ಹೆಣ್ಮಗಳು 5 ದಿನಗಳ ಕಾಲ ಸತತವಾಗಿ ಅತ್ಯಾಚಾರ ಮಾಡಿ ಗುಂಡೊಡೆದಿದ್ದಲ್ಲದೆ ಆಕೆಯನ್ನು ತಗೊಂಬಂದು ಅನಾಥ ಶವವಾಗಿ ಬಿಸಾಕಿದ್ರು. ಅದರ ಪ್ರಕರಣ ಇವತ್ತು ಯಾಸೀನ್ ಮಲ್ಲಿಕನ್ನು ಜೀವಾವಧಿ ಶಿಕ್ಷೆ ಆಗಿದೆಯಲ್ಲ, ಅವನು ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯಂಗೆ ಮಾಡಲಿ ಅಂತಲೇ ಇವತ್ತು ಈ ಉದ್ದೇಶದಿಂದನೇ ಈ ಸಂಚಿಕೆಯನ್ನು ಮಾಡ್ತಾ ಇರ್ತದ್ದು. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ, ಜನಸಂಖ್ಯೆಯ ಆಧಾರವಾಗಿ ಇವತ್ತು ಈ ದೇಶ ನಿರ್ಮಾಣವಾಗಿದೆ. ಡೆಮೋಕ್ರಸಿ ಅಡಿಯಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಗೋದ್ರೆ ಆಡಳಿತ ಅಂತ ಹೇಳ್ತಕ್ಕಂಥದ್ದು ಯಾರ ಕೈಯಲ್ಲಿ ಬೇಕಾದ್ರೂ ಹೋಗ್ಬೋದು. ಅಂದರೆ ಬಹುಸಂಖ್ಯಾತರು ಯಾರು ಇರ್ತಾರೋ ಅವ್ರ ಕೈಯಲ್ಲಿ ಆ ಅಧಿಕಾರ ಹೋದಾಗ ಅವ್ರು ಯಾವ ರೀತಿಯಾಗಿ ಬೇಕಾದರೂ ಸಂವಿಧಾನದಲ್ಲಿ ಅಡಿಯಲ್ಲಿ ಆಡಳಿತವನ್ನು ನಡೆಸ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕಾಶ್ಮೀರದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಆಗೋಗಿದ್ದರಿಂದ, ಹಿಂದೂಗಳ ಕೈಯಲ್ಲಿ ಅಧಿಕಾರ ಸಿಗದೇ ಇದ್ದಿದ್ದರಿಂದ ಇವತ್ತು 36 ವರ್ಷಗಳ ತರುವಾಯ, ಅದು ನರೇಂದ್ರ ಮೋದಿಯವರು ಸತತ ಅವಿರತವಾಗಿ ಪ್ರಯತ್ನ ಮಾಡಿದರ ಫಲವಾಗಿ ಆರ್ಟಿಕಲ್ 370 ತೆಗೆದುಹಾಕಿದ್ರಿಂದ ಇವತ್ತು ಈ FIR ಆದರೂ ಆಗಿದೆ. ಆದರೆ ಇದು ಒಂದು ಪಕ್ಷ ನರೇಂದ್ರ ಮೋದಿ ಸರ್ಕಾರ ಏನಾದರೂ ಆಗೋಗಲಿ, ನನಗೆ ಯಾಕೆ ಬೇಕು, ನನಗೆ ಸಿಕ್ಕಿರೋ ಅಧಿಕಾರನ ನಾನು ಮಾಡ್ಕೊಂಡು ಹೋಗೋಣ ಅಂತ ಆರ್ಟಿಕಲ್ 370 ತೆಗೆದು ಹಾಕದೇ ಇರೋವಂಥ ಒಂದು ಕೆಲಸಕ್ಕೆ ಕೈ ಹಾಕಲಿಲ್ಲ ಅಂದಿದ್ರೆ, ದಿಟ್ಟತನವನ್ನು ತೋರಲಿಲ್ಲ ಅಂದಿದ್ದರೆ ಸರಳಾ ಭಟ್ನ ಪ್ರಕರಣ ಲಕ್ಷಾಂತರ ಅತ್ಯಾಚಾರಕ್ಕೊಳಗಾದ ಹೆಣ್ಮಕ್ಳುಗಳ ಪ್ರಕರಣದ ಒಳಗಡೆನೆ ಇದು ಕೂಡ ಸಮಾಧಿಯಾಗಿ ಹೋಗ್ತಾ ಇತ್ತು. ಆದರೆ ಇವತ್ತು ಎಲ್ಲೋ ಒಂದು ನಂಬಿಕೆಯ ಸೆಲೆ ಇವತ್ತು ಭಾರತೀಯನ ಮನಸ್ಸಿನಲ್ಲಿ ಹುಟ್ಕೊಂಡಿದೆ. ಅಂದರೆ ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ಕೆಲಸವನ್ನು ಮಾಡಿದ್ರೆ ಎಂಥ ಅಸಾಧ್ಯವಾದ, ಅಭೇದ್ಯವಾದ ಪ್ರಕರಣವನ್ನು ಕೂಡ ನಾವು ಮುನ್ನೆಲೆಗೆ ತೊಗೊಂಬರ್ಬೋದು, ನ್ಯಾಯವನ್ನು ದಕ್ಕಿಸ್ಕೊಡ್ಬೋದು ಅಂತ. ಹಾಗಾಗಿ ಹಿಂದೂಗಳು ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ನಾವು ಯಾವ ಜಾಗದಲ್ಲಿ ಅಲ್ಪಸಂಖ್ಯಾತರು ಆಗಬಾರ್ದು, ಮತ್ತು ನಮ್ಮ ಸುತ್ತಲೂ ಯಾವ ರೀತಿಯಾದಂಥ ಮತಾಂತರ ಮಾಡುವಂತಹ ಷಡ್ಯಂತ್ರಗಳು ನಡೀತಿದೆ, ನಮ್ಮ ಸುತ್ತಲೂ ಯಾವ ರೀತಿಯಾದಂಥ ಮತಾಂಧ ಚಟುವಟಿಕೆಗಳು ನಡೀತಿದೆ, ನಮ್ಮ ಹೆಣ್ಮಕ್ಳನ್ನು ಯಾವ ರೀತಿಯಾಗಿ ಪುಸ್ಲಾಯಿಸಿ ಇಲ್ಲ ಸಲ್ಲದ ಆಮಿಷಗಳನ್ನ ಒಡ್ಡಿ, ಅವ್ರಿಗಿಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳಿ ಅವರನ್ನು ಮರಳು ಮಾಡಿ ಈ ಲವ್ ಜಿಹಾದ್ ಅಂತ ಹೇಳುವಂಥ ಒಂದು ಕಾರ್ಕೋಟಕ ವಿಷಯದಲ್ಲಿ ಅವರನ್ನು ಸೇರಿಸ್ಕೊಂಡು ಅವರನ್ನು ನಾನಾ ರೀತಿಯಾಗಿ ಅತ್ಯಾಚಾರಗಳನ್ನ ಮಾಡಿ ಹತ್ಯೆಗಳನ್ನು ಮಾಡ್ತಿದ್ದಾರಲ್ಲ, ಇದ್ರ ಕುರಿತಾಗಿ ಹಿಂದೂ ಸಮಾಜ ಜಾಗೃತಿಯನ್ನು ವಹಿಸಬೇಕು. ಇಲ್ಲದೇ ಇದ್ದರೆ ಸೆಲೆವ್ ಮತ್ತು ಗೆಲೇವ್ ಅನ್ನುವಂಥ ಸ್ಥಿತಿ ಹಿಂದೂ ಸಮಾಜಕ್ಕೆ ಬರುತ್ತೆ. ಡೆಮೋಗ್ರಫಿಕ್ ಚೇಂಜ್ ಆದಾಗ, ಅಂದರೆ ಜನಸಂಖ್ಯೆಯ ಮೂಲ ಸ್ವರೂಪ ಬದಲಾಗೋಗಿ ಹಿಂದೂಗಳು ಎಲ್ಲಿ ಅಲ್ಪಸಂಖ್ಯಾತರಾಗ್ತಾರೋ ಅಲ್ಲಿ ಸರಳಾ ಭಟ್ಗೆ ಬಂದಂತಹ ಒಂದು ದುಸ್ಥಿತಿನೇ ಹಿಂದೂ ಹೆಣ್ಮಕ್ಳಿಗೆ ಒದಗಿ ಬರೋದು ಅನ್ನೋದನ್ನು ಎಲ್ಲ ಹಿಂದೂ ಹೆಣ್ಮಕ್ಳು ಯೋಚನೆಯನ್ನು ಮಾಡಬೇಕು. ಹಾಗಾಗಿ
ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಕಂಡುಬರ್ತಿದೆ. ಹಾಗಾಗಿ ನಾವು ಇಷ್ಟನ್ನೇ ಆಶಯವನ್ನು ಮಾಡ್ಬೋದು. ರೆಲೇವ್ ಮತ್ತು ಸೆಲೆವ್ ಮತ್ತು ಗಲೇವ್ ಅನ್ನುವಂಥ ಸ್ಥಿತಿ ಬಂದು ಹಿಂದೂ ಸಮಾಜ ನ್ಯಾಯಕ್ಕಾಗಿ ಪರಿತಪಿಸುವಂತಹ ಅಪಹಪಿಸುವಂತಹ ಒಂದು ಸಂದರ್ಭ ಬರಬಾರ್ದು ಅನ್ನೋದಾದರೆ ಹಿಂದೂ ಸಮಾಜ ಜಾಗೃತವಾಗಬೇಕು. ಕಾಶ್ಮೀರಿ ಹಿಂದೂಗಳಿಗೆ ಒದಗಿ ಬಂದಂಥ ಒಂದು ದುಸ್ಥಿತಿ ಭಾರತದಲ್ಲೇ ಆಗಲಿ ವಿಶ್ವದ ಎಲ್ಲೆಡೆಯಲ್ಲೇ ಆಗಲಿ ಹಿಂದೂಗಳಿಗೆ ಯಾವತ್ತಿಗೂ ಬಾರದೇ ಇರಲಿ ಅಂತ ಹೇಳುವಂತಹ ಒಂದು ವಿಷಯವನ್ನು ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದು. ಹಾಗಾಗಿ ಈ ಯಾಸಿನ್ ಮಲಿಕ್ ಇದನ್ನಲ್ಲ, ಈತ ಯಾವ ಶಾಂತಿಯ ದೂತನೂ ಅಲ್ಲ. ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಅಂದ್ಬಿಟ್ಟು ಅವನ್ನ ಒಬ್ಬ ಹೀರೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು. ಆದರೆ ನಿಜವಾಗ್ಲೂ ಈತ ಪಾಕಿಸ್ತಾನದ ಜೊತೆಯಲ್ಲಿ ಕೈಯನ್ನು ಜೋಡಿಸಿ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಅನ್ನುವಂಥ ಒಂದು ಪ್ರತ್ಯೇಕತಾವಾದಿ ಸಂಘಟನೆಯನ್ನು ಹುಟ್ಟಾಕಿದ್ದು. ಇವತ್ತಿಗೂ ಕೂಡ ಕಾಶ್ಮೀರದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಒಂದೇ ಕುಟುಂಬಗಳ ಎರಡು ಕುಟುಂಬಗಳ ಕೈಯಲ್ಲಿ ಇರತಕ್ಕಂಥದ್ದು. ಶೇಖ್ ಅಬ್ದುಲ್ಲನ ಕೈಯಲ್ಲಿತ್ತು ಮುಸ್ಲಿಂ ಲೀಗ್ನ ಹೆಸರಿನಲ್ಲಿ, ಅದಾದಮೇಲೆ ಅವ್ರ ಮಗ ಫಾರೂಕ್ ಅಬ್ದುಲ್ಗೆ ಬಂತು, ಇವಾಗ ಒಮರ್ ಅಬ್ದುಲ್ಲಾ ಅಲ್ಲಿದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಕುಟುಂಬ ರಾಜಕಾರಣ ನಡೀತಿರ್ತಕ್ಕಂಥದ್ದು. ಮೆಹಬೂಬಾ ಮುಫ್ತಿ ಅವ್ರ ಕುಟುಂಬದ ಕೈಯಲ್ಲಿ ಸ್ವಲ್ಪ ಕಾಲ ಇತ್ತು. ಆದರೆ ಈಗ ಆರ್ಟಿಕಲ್ 370 ತೆಗೆದಾಕಿದ್ರಿಂದ ಇವತ್ತು ದೇಶದಾದ್ಯಂತ ಒಂದೇ ಸಂವಿಧಾನ ಇರತಕ್ಕಂಥದ್ದು, ಒಂದೇ ಕಾನೂನು ಇರತಕ್ಕಂಥದ್ದು. ಹಾಗಾಗಿ ಇಂಥ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ಆದಷ್ಟು ಬೇಗ ಇವತ್ತು ಏನು ಡಿ.ಸಿಗಳಿಗೆ ಒಂದು ಪರಮ ಅಧಿಕಾರವನ್ನು ಕೊಡಲಾಗಿದೆ. ಯಾವ ಕಾಶ್ಮೀರಿ ಪಂಡಿತರ ಕುಟುಂಬ ಕಾಶ್ಮೀರಕ್ಕೆ ತೆರಳುತ್ತೆ, ಅವರ ಜಮೀನುಗಳನ್ನಿರ್ಬೋದು, ಅವರ ಆಸ್ತಿ ಪಾಸ್ತಿಗಳನ್ನಿರ್ಬೋದು, ಅವರ ಬ್ಯಾಂಕ್ ಖಾತೆಗಳಲ್ಲಿದ್ದಂಥ ಹಣಗಳನ್ನಿರ್ಬೋದು ಅವ್ರಿಗೆ ಮರುಪಾವತಿಸುವಂತಹ ಮತ್ತು ಅವರ ಆಸ್ತಿಗಳನ್ನು ಬಿಡಿಸ್ಕೊಡುವಂತಹ, ಅವ್ರಿಗೆ ಭದ್ರತೆಯನ್ನು ಕೊಡುವಂಥ ಬೆಳವಣಿಗೆಗಳು ನಡೀತಿದೆ. ಇದು ಆದಷ್ಟು ಬೇಗ ಆಗಲಿ. ಮತ್ತು ನಾವಿಲ್ಲಿ ಬಹು ಪ್ರಮುಖವಾಗಿ ನೋಡಬೇಕಾಗಿರುವಂಥ ಒಂದು ವಿಷಯ ಇದೆ. ಅವತ್ತು ಶೇಖ್ ಅಬ್ದುಲ್ಲಾ ಇದ್ರಲ್ಲ, ಈ ಒಮರ್ ಅಬ್ದುಲ್ಲಾ ಅವರ ತಾತ, ಅವರು ಅಂಬೇಡ್ಕರ್ ಅವ್ರ ಹತ್ರ ಬರ್ತಾರೆ. ಅಂಬೇಡ್ಕರ್ ಅವ್ರ ಹತ್ರ ಬಂದ್ಬಿಟ್ಟು ನಮಗೆ ಆರ್ಟಿಕಲ್ 370 ತರುವಂಥ ಒಂದು ವಿಧಿಗೆ ಅನುಮತಿಯನ್ನು ಕೊಡಿ ಅಂದಾಗ ಅಂಬೇಡ್ಕರ್ ಅವರು ವಾಪಸ್ ಕಳಿಸ್ತಾರೆ. ಆದರೆ ಅವತ್ತು ನೆಹರು ಅವರು ಶೇಖ್ ಅಬ್ದುಲ್ಲನ ಅಣತಿಯ ಮೇಲೆ ಕುಣಿದಿದ್ದರಿಂದನೇ ಶೇಖ್ ಅಬ್ದುಲ್ಲಾ ಏನು ಮಾಡ್ದ, ಪ್ರತ್ಯೇಕವಾದ ಸ್ಥಾನಮಾನವನ್ನು ಪಡ್ಕೊಂಡ, ಆರ್ಟಿಕಲ್ 370 ಪಡ್ಕೊಂಡ, ಕಾಶ್ಮೀರವನ್ನು ಒಂದು ಬೇರೆ ದೇಶ ಅನ್ನುವ ರೀತಿಯಲ್ಲೇ ನೋಡ್ದ. ಅವತ್ತು ನೆಹರು ಅವರು ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷ ಅವತ್ತು ಶೇಖ್ ಅಬ್ದುಲ್ಲನ ಅಣತಿಯ ಮೇಲೆ ಕುಣಿಲಿಲ್ಲ ಅಂದಿದ್ದರೆ, ಸಂವಿಧಾನದಲ್ಲಿರುವಂಥ ನಿಯಮಗಳನ್ನು ಯಥಾವತ್ತಾಗಿ ಜಾರಿಗೆ ತಂದಿದ್ದರೆ, ಆರ್ಟಿಕಲ್ 370 ಕಾಶ್ಮೀರದಲ್ಲಿ ಲಾಗು ಮಾಡದೇ ಇದ್ದಿದ್ದರೆ ಹಿಂದೂ ಸಮಾಜಕ್ಕೆ ಮತ್ತು ಬಹುಮುಖ್ಯವಾಗಿ ಕಾಶ್ಮೀರಿ ಪಂಡಿತರಿಗೆ ಇಂಥ ದುಸ್ಥಿತಿ ಒದಗಿ ಬರ್ತಿರಲಿಲ್ಲ. ಸರಳಾ ಭಟ್ಗಳಿಗೆ ಒದಗಿ ಬಂದಂಥ ಸ್ಥಿತಿ ಒದಗಿ ಬರ್ತಿರಲಿಲ್ಲ. ಲಕ್ಷಾಂತರ ಹಿಂದೂ ಹೆಣ್ಮಕ್ಳ ಮೇಲೆ ನಡೆದಂಥ ಅತ್ಯಾಚಾರ ದೌರ್ಜನ್ಯಗಳು ನಡೀತಿರಲಿಲ್ಲ. ಭಾರತೀಯ ಸೇನೆ ಮಲಮೂತ್ರಗಳ ಪ್ಯಾಕೆಟ್ಗಳನ್ನು ಅವ್ರ ಮೇಲೆ ಎಸೆದುಕೊಳ್ಳಿಸುವಂಥ, ಮಕ್ಕಳ ಮೇಲೆ ಉಗಿಸ್ಕೊಳ್ಳುವಂಥ ದುಸ್ಥಿತಿ ಎದುರಾಗ್ತಿರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಅವತ್ತು ಕೇವಲ ಓಲೈಕೆಯ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ ಮಾಡಿದ್ರಿಂದ ಕಾಶ್ಮೀರಿ ಪಂಡಿತರು ಎಷ್ಟೆಲ್ಲ ಅನುಭವಿಸ್ಬೇಕಾಯಿತು. ಅದರೊಟ್ಟಿಗೆ ಜನಸಂಖ್ಯೆಯ ಮೂಲ ಸ್ವರೂಪವೇ ಬದಲಾಗೋಗಿ ಕಾಶ್ಮೀರದಲ್ಲಿ ಇವತ್ತು ಹಿಂದೂಗಳ ಅಸ್ತಿತ್ವವೇ ಇಲ್ಲ. ಜಮ್ಮು ಕಡೆಗೆ ಬಂದ್ಬಿಟ್ರೆ ಎಲ್ಲರೂ, ಕಾಶ್ಮೀರದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗೋಗ್ಬಿಟ್ರು. ಅಂಥ ದುಸ್ಥಿತಿ ದೇಶದ ಎಲ್ಲಿಗೂ ಬರದೇ ಇರಲಿ ಅಂತ ನಾವಿವತ್ತು ಈ ಸಂಚಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ.ವಿ. ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿ.ವಿ. ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿ.ವಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.